ನಮಸ್ಕಾರ. ನಾನು ಶಿವಕುಮಾರ್. ಓಕೆ. ಸೊ, ಇದು ಚಾಪ್ಟರ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಕ್ವೆಶ್ಚನ್ ಎಕ್ಸರ್ಸೈಸ್ 4.2 ಸಿಕ್ಸ್ತ್ ಮೇನ್. ಓಕೆ. ಸೊ, ಕ್ವೆಶ್ಚನ್ ನೋಡೋಣ. ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸುತ್ತದೆ. ಓಕೆ. ಹಾಗಂದರೆ ಒಂದು ದಿವಸಕ್ಕೆ ಫಿಕ್ಸ್ಡ್ ಇಷ್ಟೇ ಮಡಿಕೆಗಳನ್ನು ಅಂದರೆ ಪಾಟ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂದರೆ ಪಾಟ್ ನೋಡಿರ್ತೀರಿ ನೀವು, ಈ ಥರ ಡ್ರಾಯಿಂಗ್ ಅಷ್ಟು ಕ್ಲಿಯರ್ ಇಲ್ಲ, ಬಟ್ ಈ ಥರ ಮಡಿಕೆಗಳನ್ನು ತಯಾರಿಸುತ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಅಂದರೆ ಒಂದು ದಿವಸ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚವು ಅಂದರೆ ಅಮೌಂಟಲ್ಲಿ, ಓಕೆ, ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು. ಓಕೆ. ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ 90 ರೂಪಾಯಿ ಆದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು ಹಾಗೂ ಪ್ರತಿ ಮಡಿಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ. ಓಕೆ. ಸೊ, ಏನು ಹೇಳ್ತಾ ಇದ್ದಾರೆ ಅಂದರೆ ಯಾವುದೇ ಒಂದು ದಿನ, ಫಾರ್ ಎಕ್ಸಾಂಪಲ್ ಮಂಡೇ ಅಂದ್ಕೊಳ್ಳಿ. ಮಂಡೇ ದಿನ ಅವರು ಟೋಟಲ್ ಮಡಿಕೆ ಉತ್ಪಾದನಾ ಅಂದರೆ ಮಡಿಕೆ ಮಾಡೋದಕ್ಕೆ ಏನು ಖರ್ಚು ಬರುತ್ತಲ್ಲ, ಮಣ್ಣು, ಆಮೇಲೆ ಅವ್ರದ್ದು ಲೇಬರ್ ಕಾಸ್ಟ್, ಅವ್ರದ್ದು ಲೇಬರ್ ಚಾರ್ಜಸ್ ಎಲ್ಲ ಸೇರಿ ಒಂದು ಚಾರ್ಜ್ ಬರ್ತಾ ಇದೆ. ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಅಂದರೆ ಟೋಟಲ್ ಮಡಿಕೆ ಎಷ್ಟು ತಯಾರಿಸಿದಾರಲ್ಲ, ಫಾರ್ ಎಕ್ಸಾಂಪಲ್ 4, 5 ಆರ್ 6 ಈ ಥರ ಮಡಿಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು. ಓಕೆ. ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ 90 ರೂಪಾಯಿ, 90 ರುಪೀಸ್ ಕಾಸ್ಟ್ ಆಗಿದೆ. ಅವ್ರು ಎಷ್ಟು ಮಡಿಕೆ ರೆಡಿ ಮಾಡಿದ್ರು ಗೊತ್ತಿಲ್ಲ, ಒಂದು ಮಡಿಕೆಗೆ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಓಕೆ. ಆದರೆ ಆ ದಿನದ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು ಹಾಗೂ ಪ್ರತಿ ಮಡಿಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ. ಅ ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಸರ್ಟನ್ ನಂಬರ್ ಆಫ್ ಪಾಟರಿ ಆರ್ಟಿಕಲ್ಸ್, ಓಕೆ, ಇನ್ ಅ ಡೇ. It was observed on a particular day that the cost of production of each article was 3 more than twice the number of articles produced on that day. If the total cost of the production on that day was rupees 90, find the number of articles produced and number of cost article. ಈಗ ಆನ್ಸರ್. Let number of articles equal to x. Then cost of the article equal to ಎಷ್ಟು ಹೇಳ್ತಾ ಇದ್ದಾರೆ? 3 more than twice the number of articles. 3 more than twice the number of articles. Okay. If the total cost of the production on that day was 90, total cost equal to 90 rupees. ಓಕೆ. ಇದು ರುಪೀಸಲ್ಲಿ ಬರುತ್ತೆ. ಓಕೆ. ಟೋಟಲ್ ಕಾಸ್ಟ್ 90 ರುಪೀಸ್. ನಮಗೇನು ಗೊತ್ತಿದೆ? ನಂಬರ್ ಆಫ್ ಆರ್ಟಿಕಲ್ಸ್ ಇಂಟು ಕಾಸ್ಟ್ ಆಫ್ ದ ಆರ್ಟಿಕಲ್ ಈಕ್ವಲ್ ಟು ಟೋಟಲ್ ಕಾಸ್ಟ್. ಹೌದಾ? ಈಗ ಫಾರ್ ಎಕ್ಸಾಂಪಲ್ ನೀವು ನಂಬರ್ ಆಫ್ ಆರ್ಟಿಕಲ್ ಅಂದರೆ ನೀವು 5 ರುಪೀಸ್ದು ಚಿಪ್ಸ್ ತೊಗೊಳ್ತಾ ಇದ್ದೀರಾ ಅಂದ್ಕೊಳ್ಳಿ. ಇದು ಕಾಸ್ಟ್ ಆಫ್ ಆರ್ಟಿಕಲ್ ಆಯಿತು. ಟೋಟಲ್ ನಂಬರ್ ಆಫ್ ಆರ್ಟಿಕಲ್ 5 ಚಿಪ್ಸ್ ಪ್ಯಾಕೆಟ್ ತೊಗೊಂಡಿದ್ದೀರಾ. ಈಚರ್ದು ಕಾಸ್ಟ್ 5 ರೂಪಾಯಿ. ಸೊ 25 ರೂಪಾಯಿಯ ಕಾಸ್ಟ್ ಟೋಟಲ್. ಅದೇ ಥರ ಇವ್ರು ಎಷ್ಟು ಆರ್ಟಿಕಲ್ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ, ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ಲು ಗೊತ್ತಿಲ್ಲ, ಬಟ್ ಅದರದ್ದು ಥಿಯರಿ ಕೊಟ್ಟಿದ್ದಾರೆ ಇಲ್ಲಿ. ಅದೆಷ್ಟಿದೆ ಅಂದರೆ 3 ರೂಪಾಯಿ ಜಾಸ್ತಿ ಇದೆ ಟೋಟಲ್ ಆರ್ಟಿಕಲಿಂದ. ಈಕ್ವಲ್ ಟು ಟೋಟಲ್ ಕಾಸ್ಟಾ? ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಇಂಟು 3 ಪ್ಲಸ್ 2x ಈಕ್ವಲ್ ಟು 90. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಆಯಿತಾ? ಜಸ್ಟ್ ಮಲ್ಟಿಪ್ಲೈ ಮಾಡೋಣ. 3x ಪ್ಲಸ್ 2x ಸ್ಕ್ವೇರ್ ಈಕ್ವಲ್ ಟು 90. ಇದನ್ನು ರೀಆರ್ಗನೈಸ್ ಮಾಡೋಣ. ಈ ಪ್ಲಸ್ 90ನ ಈ ಕಡೆ ತೊಗೊಂಬರ್ತಾ ಇದ್ದೀವಿ.
2x² ಪ್ಲಸ್ 3x ಮೈನಸ್ 9 ಈಕ್ವಲ್ ಟು 0. ಸೊ ನಮಗೆ ಮಲ್ಟಿಪ್ಲೈ ಮಾಡಿದಾಗ 90 ಇಂಟು 2 ಮೈನಸ್ 180 ಬರಬೇಕು. ಆ್ಯಡ್ ಎಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಪ್ಲಸ್ 3 ಬರಬೇಕು. ಸೊ 180ನ ಪ್ರೈಮ್ ಫ್ಯಾಕ್ಟರೈಸೇಷನ್ 2 ಇಂಟು 90, 2 ಇಂಟು 45, 3 ಇಂಟು 15, 3 5 5 1. ಸೊ ನಮಗೆ ಆ್ಯಡ್ ಮಾಡಿದಾಗ ನಂಬರ್ ಎಷ್ಟು ಬರಬೇಕಂತಂದರೆ ಮೈನಸ್ ಬರ್ತಾ ಇದೆ. ಸೊ ಯಾವುದೋ ಒಂದು ನಂಬರ್ ಪ್ಲಸ್ ಮೈನಸಲ್ಲಿದೆ. ಆಮೇಲೆ ಆ್ಯಡ್ ಮಾಡಿದಾಗ ಇಲ್ಲಿ ನೋಡಿ 3 5 15. ಓಕೆ, ಪ್ಲಸ್ಸಲ್ಲಿದೆ, ಪ್ಲಸ್ 15 ಮಾಡ್ಕೊತೀನಿ. 2 2 4, 4 3 12. 15 ಇಂಟು ಮೈನಸ್ 12 ಪ್ಲಸ್ 15 ಮೈನಸ್ 12 ಪ್ಲಸ್ ಇಂಟು ಮೈನಸ್ ಮೈನಸ್ 15 12 180. ಇದು ಸ್ಯಾಟಿಸ್ಫೈ ಆಯಿತು. ಇಲ್ಲಿ 15 ಮತ್ತು 12, ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್. 15 ಮೈನಸ್ 12 ಇಷ್ಟು. ಸೊ ನಮಗೆ ಮಿಡಲ್ ಟರ್ಮ್ ಸಿಕ್ಕಿದೆ. ಓಕೆ, ಸೊ 2x² ಪ್ಲಸ್ 15x ಮೈನಸ್ 12x ಮೈನಸ್ 90 ಈಕ್ವಲ್ ಟು 0. ಸೊ ನಮ್ಗೆ ಅರ್ಥ ಆಗೋವರೆಗೂ ನಾನು ಇದನ್ನು ಸ್ಪ್ಲಿಟ್ ಮಾಡೇ ಬರ್ಕೋಬೇಕು ಅಂತ ಹೇಳಿದ್ದೀನಿ. ಇಲ್ಲಾಂದರೆ ಈ ಮೈನಸ್ 12ನ ಈ ಕಡೆ ತೊಗೊಂಬರ್ತೀನಿ. ಜಸ್ಟ್ ನೋಡಿ, 2x² ಮೈನಸ್ 12x ಪ್ಲಸ್ 15x ಮೈನಸ್ 90. ಇದು ಯಾಕಂತಂದರೆ ಇದರಲ್ಲಿ ಕಾಮನ್ ಟರ್ಮ್ ಇಲ್ಲ. ಸೊ ಇಲ್ಲಿ ಕಾಮನ್ ಇದೆ, ಇದರಲ್ಲಿ ಕಾಮನ್ ಇದೆ. ಓಕೆ, ಸೊ ಅದಕ್ಕೆ ಅದನ್ನು ರೀಆರ್ಗನೈಸ್ ಮಾಡಿದ್ದೀನಿ. ಪ್ರಾಬ್ಲಮ್ ಏನಿಲ್ಲ. ಮೈನಸ್ 12 ಪ್ಲಸ್ 15 ಮತ್ತು ಇಲ್ಲಿಗೆ ಬಂತು. ಸೊ 2 ಇಂಟು ಎಕ್ಸ್ ಇಂಟು ಎಕ್ಸ್. ಓಕೆ, ಡಾಟ್ ಹಾಕಿದ್ರೂ ಮಲ್ಟಿಪ್ಲಿಕೇಶನ್ನೇ. ಸೊ 2 ಇಂಟು 6 ಇಂಟು ಎಕ್ಸ್ ಪ್ಲಸ್ 15 ಇಂಟು ಎಕ್ಸ್ ಮೈನಸ್ 15. ಓಕೆ, ಆ್ಯಂಡ್ ಮೈನಸ್ 6. ಸೊ ಈ ಮೈನಸ್ನ ತೆಗಿತಾ ಇದ್ದೀನಿ. ಇದು ಬೇಡ, ಸುಮ್ಮನೆ ಕನ್ಫ್ಯೂಸ್ ಆಗುತ್ತೆ 2 ಮೈನಸ್ ಆದರೆ. ಓಕೆ, 15 ಇಂಟು ಮೈನಸ್ 6, ಓಕೆ, ಈಕ್ವಲ್ ಟು 0. ಈಗ ಕಾಮನ್ ಟರ್ಮ್ಸ್ ಇಲ್ಲಿ 2 ಮತ್ತು ಎಕ್ಸ್ ಕಾಮನ್ ಇದೆ, 2 ಮತ್ತು ಎಕ್ಸ್ ಕಾಮನ್ ಇದೆ. ಇಲ್ಲಿ 15 ಕಾಮನ್ ಇದೆ. 2x ಕಾಮನ್ ಬಂತು, ಎಕ್ಸ್ ಮೈನಸ್ 6. ಇಲ್ಲಿ ಪ್ಲಸ್ 15ನ ಹೊರಗಡೆ ತಗೋತಾ ಇದ್ದೀನಿ. ಪ್ಲಸ್ 15 ಆಚೆ ಬಂತು, ಎಕ್ಸ್ ಮೈನಸ್ ಈಕ್ವಲ್ ಟು 0. ಓಕೆ, ಸೊ ಎಕ್ಸ್ ಮೈನಸ್ 6, ಎಕ್ಸ್ ಮೈನಸ್ 6 ಒಂದ್ಸಲ. ಸೊ 2x ಪ್ಲಸ್ 15 ಈಕ್ವಲ್ ಟು 0. ಸೊ ಎಕ್ಸ್ ಮೈನಸ್ 6 ಈಕ್ವಲ್ ಟು 0, 2x ಪ್ಲಸ್ 15 ಈಕ್ವಲ್ ಟು 0. ಈ ಪ್ಲಸ್ 15 ಈ ಕಡೆ ತೊಗೊಂಡು ಹೋಗ್ತಾ ಇದ್ದೀನಿ. ಈ ಮೈನಸ್ 6 ಈ ಕಡೆ. ಎಕ್ಸ್ ಈಕ್ವಲ್ ಟು 6. ಸೊ ಎಕ್ಸ್ ಈಕ್ವಲ್ ಟು 2x ಈಕ್ವಲ್ ಟು ಮೈನಸ್ 15. ಇದಂತೂ ರೋಲ್ಡ್ ಔಟೇ ಆಯಿತು. ಮೈನಸಲ್ಲಿ ಯಾರು ಲಾಸಲ್ಲಿ ಇದನ್ನು ಮಾಡ್ತಾರೆ ಹೇಳಿ. ಸೊ ಎಕ್ಸ್ ಈಕ್ವಲ್ ಟು 6. ಸೊ ಟೋಟಲ್ ನಂಬರ್ ಆಫ್ ಆರ್ಟಿಕಲ್ಸ್ ಈಕ್ವಲ್ ಟು 6. ಸೊ ಟೋಟಲ್ ಕಾಸ್ಟ್ ಎಷ್ಟು ಬಂತು? ಟೋಟಲ್ ಕಾಸ್ಟ್ ಈಕ್ವಲ್ ಟು 3 ಪ್ಲಸ್ 2 ಟೈಮ್ಸ್ ಆರ್ಟಿಕಲ್ 6 ಇದೆ. ಸೊ 3 ಪ್ಲಸ್ 2 6 12 ಈಕ್ವಲ್ ಟು 15. ಸೊ ಟೋಟಲ್ ಅವತ್ತು ಎಷ್ಟು ಆರ್ಟಿಕಲ್ಸ್ ರೆಡಿ ಆಯಿತು? 6 ಆರ್ಟಿಕಲ್ ರೆಡಿ ಆಯಿತು. ಟೋಟಲ್ ಕಾಸ್ಟ್ ಒಂದರದು 15. 6 ಇಂಟು 15 ಇದು 9. ಸೊ ಇದೇ ನಮ್ಮ ಸೊಲ್ಯೂಷನ್. ಓಕೆ.